ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಈ ದಿವಸವು ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಇತರರಿಗೂ ಸಾಕ್ಷಿಗಳಾಗುವಂತೆ ಅವರ ಮಕ್ಕಳನ್ನು ಕೂಡ ಅವರು ಎಚ್ಚರಗೊಳಿಸುವಂತೆ ಅವರೆಲ್ಲರೂ ಆಶೀರ್ವಾದ ಹೊಂದುವಂತೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ಮದ್ಯಪಾನದ ಬಗ್ಗೆ ಭಾಗ 2. ಮದ್ಯಪಾನದ ಬಗ್ಗೆ ಭಾಗ 2. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ನಿನ್ನೆಯಿಂದಲೇ ಮುಂದುವರಿಯುವುದು. ಜ್ಞಾನೋಕ್ತಿಗಳು 23:30 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಿಶ್ರ ಮದ್ಯಪಾನಾಸಕ್ತರಾಗಿ ದ್ರಾಕ್ಷಾರಸವನ್ನು ಕುಡಿಯುತ್ತಾ ಕಾಲಹರಣ ಮಾಡುವವರೇ. ಅಂದರೆ ಮಿಶ್ರ ಮದ್ಯಪಾನಾಸಕ್ತರಾಗಿ, ಮಿಶ್ರಪಾನ ಅಂದರೆ ಇವತ್ತು ನಾನಾ ರೀತಿಯ ಆಗ ಹೇಳಿದಾಗೆ ದ್ರಾಕ್ಷಾರಸವಿತ್ತು, ಅದಕ್ಕೆ ನಾನಾ ರೀತಿ ಮಿಶ್ರ ಮಾಡೋದು ಬರ್ತಾ ಇತ್ತು. ಹಾಗೆ ಇವತ್ತು ಕೂಡ ನಾನಾ ಥರದ ಮದ್ಯಪಾನವಾಗಿದೆ. ಆ ಬ್ರ್ಯಾಂಡಿ, ಈ ಬ್ರ್ಯಾಂಡಿ, ಆ ಬಿಯರು, ಈ ಬಿಯರು ಅಂತ ಏನೆಲ್ಲ ಈ ರೀತಿ ಕುಡಿದು ಕಾಲಹರಣ ಮಾಡುವವರೇ. ಅಂದರೆ ಇವರಿಗೆ ಯಾವುದರ ಬಗ್ಗೆಯೂ ದೇವರ ಬಗ್ಗೆ ಭಯ ಭಕ್ತಿ, ನಾಳೆ ಏನಾಗ್ತದೋ, ನನ್ನ ಕುಟುಂಬ ಏನಾಗ್ತದೋ, ನನ್ನ ಹೆಂಡತಿ ಮಕ್ಕಳು ಏನಾಗ್ತದೋ, ನಮ್ಮ ಪರಿಸ್ಥಿತಿ ಎಲ್ಲಿಗೆ ತಲುಪ್ತದೋ ಅಂತ ಗೊತ್ತಿಲ್ಲ. ಈ ಅಮೂಲ ತಲೆಯಲ್ಲಿರುವಾಗ ನಾನಾ ರೀತಿಯ ಕಾಲಹರಣ ಇವರಿಗೆ ಏನೇನೋ ಯೋಚನೆಗಳು, ದೊಡ್ಡ ದೊಡ್ಡ ಯೋಚನೆಗಳು ಅಥವಾ ಕೆಟ್ಟ ಕೆಟ್ಟ ಯೋಚನೆಗಳು. ಹಾಗೆ 31, ಪಾತ್ರೆಯಲ್ಲಿ ಕೆಂಪಗೆ ಥಳಥಳಿಸುವ ದ್ರಾಕ್ಷಾರಸದ ಮೇಲೆ ಕಣ್ಣಿಡಬೇಡ. ಅದು ನೋಡಿ, ಇವತ್ತು ಬಾರ್ಗಳಲ್ಲೆಲ್ಲ ಏನಾಗ್ತದೆ ನಾವು ನೋಡ್ತೀವಿ, ಹೋಗುವಾಗ ಬರುವಾಗ ಚೆನ್ನಾಗಿ ಸರಿಯಾದದು ರಂಗು ಲೈಟ್ಗಳು, ಅದಕ್ಕೆ ಹೂಮಾಲೆ ಹಾಕಿರ್ತಾರೆ, ಅದು ಕೆಂಪು ಕೆಂಪು ಕಾಣ್ತದೆ. ಅದೇ ರೀತಿ ಅದೊಂದು ರಕ್ತಕ್ಕೊಂದು ಹೋಲಿಕೆಯಾಗಿದೆ. ಅದೇ ರೀತಿ ಇವತ್ತು ನೀನು ಕೂಡ ಕೆಟ್ಟು ಹೋಗ್ತೀಯ, ಅದರ ಮೇಲೆ ನೀನು ಮನಸ್ಸಿಡಬೇಡ ಎಂಬುದಾಗಿ ಥಳಥಳಿಸ್ತದೆ. ಬಾರ್ಗಳಲ್ಲಿ ಅಲ್ಲಿ ಇಲ್ಲಿ ಡಿಮ್ಮಾದ ಲೈಟುಗಳು, ಹೂ ಮಾಲೆಗಳು, ಬಹಳ ಶೋಕ ಇರ್ತದೆ, ಆದರೆ ಅದು ನಾಶಕ್ಕೆ ತಗೊಂಡು ಹೋಗ್ತದೆ. ಆದ್ರಿಂದಾಗಿ ಅದರ ಮೇಲೆ ಥಳಥಳಿಸುವುದರ ಮೇಲೆ ನೀನು ಕಣ್ಣು ಇಡಬೇಡ, ನಾಶ. ಅದು ಗಂಟಲೊಳಗೆ ಮೆಲ್ಲಗೆ ಇಳಿದು ಹೋಗಿ ಹಾವಿನಂತೆ, ಅದು ಆಮೇಲೆ ಹಾವಿನಂತೆ ಕಚ್ಚುತ್ತದೆ. ಹೌದು, ನಾಗದ ಹಾಗೆ ಕಡಿಯುತ್ತದೆ. ಅದು ಕುಡಿಯುವಾಗ ಏನು ಇರೋದಿಲ್ಲ, ಕುಡಿದು ಹೋಗಿ ಸ್ವಲ್ಪ ಹೊತ್ತಿಗೂ ಕೂಡ ಏನು ಇರುವುದಿಲ್ಲ. ಆಮೇಲೆ ಮೆಲ್ಲನೆ ನಿಧಾನಕ್ಕೆ ಅಮಲು ಏರಿ 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 ಇನ್ನೂ ಸ್ವಲ್ಪ ಕುಡಿದು ಹಾಗೆ ಕಡೆಗೆ ಅದು ಏನಾಗ್ತದೆ, ಹಾವು ಕಚ್ಚಿ ವಿಷ ಏರಿದ ಹಾಗೆ. ಒಂದು ವೇಳೆ ಶುದ್ಧವಾದ ನಾಗರ ಹಾವು ಕಚ್ಚಿದರೆ ತಕ್ಷಣ ಸಾಯ್ತಾರೆ ಒಂದು 5 ನಿಮಿಷದಲ್ಲಿ. ಆದರೆ ಇದು ಹಾಗೆಲ್ಲ, ಬೇರೆ ಹಾವುಗಳು ಕಚ್ಚಿದ್ರೆ ನಿಧಾನವಾಗಿ ವಿಷ ಏರಿ, ಅಂದರೆ ಸ್ಲೋ ಪಾಯ್ಸನ್, ನಿಧಾನವಾದ ವಿಷ, ಆ ರೀತಿಯಲ್ಲಿ ಅದು ಮನುಷ್ಯನನ್ನು ಕೊಲ್ತದೆ. ಹಾಗೆ ಇದು ಕೂಡ ಕಡೆಗೆ ನಿಧಾನವಾಗಿ ಏರುತ್ತಾ 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 ಏನಾಗ್ತದೆ, ಮನುಷ್ಯನನ್ನು ಕೊಲ್ತದೆ, ಹಾದಿ ಬೀದಿಲಿ ಬೀಳಿಸ್ತದೆ, ಇನ್ನೊಬ್ಬರಿಂದ ಕೊಳೆ ಆಗ್ಬೋದು, ಸರ್ವನಾಶವಾಗಿ ಹೋಗ್ಬೋದು, ಹಾಕ್ಲಿಕ್ಕೆ ಬಟ್ಟೆ ಇಲ್ಲದ ಆಗ್ಬೋದು, ಹೆಂಡತಿ ಮಕ್ಕಳು ಇಲ್ಲದಾಗ್ಬೋದು, ನಾನಾ ರೀತಿಗೆ ಕಡೆಗೆ ಹಾದಿ ಬೀದಿಯಲ್ಲಿ ಕೂಡ ಬೀಳಬಹುದು, ಪೊಲೀಸರ ಕೈಲಿ ಶಿಕ್ಷೆ ಅನುಭವಿಸೋದು, ಜೈಲಿಗೆ ಹೋಗ್ಬೋದು, ಅಥವಾ ಕುಡಿದು ಮಾನಸಿಕರ ಆಗಿ ಆತ್ಮಹತ್ಯೆಗೂ ಕಾರಣ ಆಗ್ಬೋದು, ಯಾವುದೇ ರೀತಿಯ ಆತ್ಮಹತ್ಯೆಗೂ ಕೂಡ. ಆಗ ಏನಾಗ್ತದೆ, ಸಮಯ ಮೀರಿ ಹೋಗ್ತದೆ. ಆದ್ರಿಂದ ಆ ಹಾವಿನ ವಿಷದ ಹಾಗೆ ಅದು ಏನಾಗ್ತದೆ, ನಿಧಾನವಾಗಿ ಹೋಗಿ ಅಲ್ಲಿ ವಿಷವಾಗಿ ಮಾರ್ಪಟ್ಟು ಮನುಷ್ಯನನ್ನು ಸರ್ವನಾಶಕ್ಕೆ ಹೋಗ್ತದೆ. 33, ನಿನ್ನ ಕಣ್ಣು ಇಲ್ಲದನ್ನೇ ಕಾಣುವುದು, ಮನಸ್ಸು ವಿಪರೀತಗಳನ್ನ ಹೊರಪಡಿಸುವುದು. ಆ ಸಮಯದಲ್ಲಿ ಏನಾಗ್ತದೆ, ಕಣ್ಣು ಇಲ್ಲದನ್ನ ಕಾಣ್ತದೆ. ನಾನಾ ರೀತಿ ಬೇರೆ ಅಭಿಚಾರಿಗಳ ಸಂಪರ್ಕ ಕೂಡ ಆಗ್ಬೋದು, ಅನೈತಿಕ ಸಂಪರ್ಕ ಕೂಡ ಆಗ್ಬೋದು, ಅಥವಾ ಏನೇನೋ ಆಗಿ ಹೋಗ್ಬೋದು, ಕಣ್ಣಿನಲ್ಲಿ ಏನೇನೋ ಕಾಣಬಹುದು. ಹಾಗೆ ಮನಸ್ಸು ವಿಪರೀತಗಳನ್ನು ಹೊರತುಪಡಿಸುವುದು. ಹಾಗೆ ಮಾಡು, ಹೀಗೆ ಮಾಡು, ಹಾಗೆ ಮಾತನಾಡು ಎಂಬುದಾಗಿ ಮಾಡಿಸಿಬಿಡ್ತದೆ. ಸಂಪೂರ್ಣ ಒಂದಲ್ಲ ಒಂದು ರೀತಿಯಲ್ಲಿ ನಾಶಕ್ಕೆ ತಗೊಂಡು ಹೋಗ್ತದೆ. ಬಹಳ ಎಚ್ಚರ. 34, ನೀನು ಸಮುದ್ರದ
ನಡುವೆಯಾಗಲಿ ಹಡಗಿನ ಕಂಬದ ತುದಿಯಲ್ಲಾಗಲಿ ಮಲಗಿರುವನಂತೆ ಇರುವಿ. ನೋಡಿದ ಆಮೇಲೆ ಹೇಳಿದಾಗ, ನನಗೆ ಬಿಟ್ಟವರು ಯಾರು ಇಲ್ಲ, ನಾನಿಂಥವನು, ಬಿಲ್ಡಪ್, ಹೆಂಡತಿ ಮಕ್ಕಳ ಮುಂದೆ ಬಹಳ ದೊಡ್ಡ ದೊಡ್ಡ ಮಾತುಗಳು, ಇತರರ ಮುಂದೆ ಮಾತುಗಳು, ಆದರೆ ಏನು ನಡೆಯುವುದಿಲ್ಲ. ಕಾರಣ ಯಾಕೆ? ಈ ವಿಷ ಒಂದು ಅಮಲು ಇರುವುದರಿಂದ. ಆಮೇಲೆ ಹಡಗಿನ ಕಂಬದ ತುದಿಯಲ್ಲಾಗಲಿ ಮಲಗಿ, ನಾನು ಬಹಳ ಅಂಥವನು ಇಂಥವನು, ಅಲ್ಲಿದ್ದೇನೆ ಇಲ್ಲಿದ್ದೇನೆ, ನನಗೆ ಅಂಥವರ ಪರಿಚಯ ಇದೆ ಇಂಥವರ ಪರಿಚಯ ಇದೆ, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ, ನಾನು ಆ ರೀತಿ ದೊಡ್ಡ ದೊಡ್ಡ ಬಿಲ್ಡಪ್ ಮಾತುಗಳು, ಆದರೆ ಏನು ನಡೆಯುವುದಿಲ್ಲ. ಇದರಿಂದಾಗಿ ಕೂಡ ಏನಾಗ್ತದೆ? ಮಾನ ಮರ್ಯಾದೆಯನ್ನು ಕೆಡಿಸಿಕೊಳ್ಬೇಕಾಗ್ತದೆ, ಇತರರಿಂದ ಅಂತ ಹೇಳಿಸಿಕೊಳ್ಬೇಕಾಗ್ತದೆ. ಕಾರಣ ಈ ಮದ್ಯಪಾನ. ನನ್ನ ಸಹೋದರ ಸಹೋದರಿಯರೇ, ಹಾಗೆ 35, ಜನರು ನನ್ನನ್ನು ಹೊಡೆದರೂ ನೋವಾಗಲಿಲ್ಲ, ಬಡಿದರೂ ತಿಳಿಯಲಿಲ್ಲ. ಆ ಸಮಯದಲ್ಲಿ ಹೊಡೆದ್ರು ಬಡಿದ್ರು ನೋವು ಗೊತ್ತೇ ಆಗುವುದಿಲ್ಲ. ಕಾರಣ ಅಮಲು. ಮಾರನೇ ದಿವಸ ಈ ಅಮಲು ಇಳಿದ ಮೇಲೆ ಆಮೇಲೆ ಅಯ್ಯೋ ಅಲ್ಲಿ ನೋವು ಇಲ್ಲಿ ನೋವು, ಕಡೆಗೆ ಆಸ್ಪತ್ರೆ, ಹೆಂಡತಿ ಮಕ್ಕಳು, ಇತರರು, ಬಂಧು ಬಳಗ, ಅಣ್ಣ ತಮ್ಮ ತಂದೆ ತಾಯಿ, ಯಾರು ಕ್ಯಾರು ಮಾಡೋರೆಲ್ಲ ನಿನ್ನಿಂದಾಗಿ ನೀನೇ ಮಾಡ್ಕೊಂಡಿದ್ಯಪ್ಪ, ಅನುಭವಿಸು. ಅದು ಇರುವಾಗ ಹೊಡೆದ್ರು ಬಡಿದ್ರು ಏನು ಮಾಡಿದ್ರು ಗೊತ್ತಾಗೋದಿಲ್ಲ, ಆಮೇಲೆ ಗೊತ್ತಾಗುವಂಥದ್ದು ಪರಿಸ್ಥಿತಿ. ಆದ್ದರಿಂದ ಈ ಮದ್ಯಪಾನ ಸರ್ವ ನಾಶಕ್ಕೂ, ಮಾನ ಮರ್ಯಾದೆ ಹೋಗ್ತದೆ, ಆಸ್ತಿ ಪಾಸ್ತಿ ಮನೆ ಇದ್ದಿದ್ದನ್ನೆಲ್ಲ ಕಳ್ಕೊಳ್ಬೋದು, ದುಡಿಮೆ ಕಳ್ಕೊಳ್ಬೋದು, ಹೆಂಡತಿ ಮಕ್ಕಳಿದ್ದಲು ದೂರ ಆಗ್ಬೋದು, ಕಡೆಗೆ ಮಾನಸಿಕರಾಗಿಯೂ ತಿರುಗಾಡ್ಬೋದು, ಹಾದಿ ಬೀದಿಯಲ್ಲಿ ಬೀಳ್ಬೋದು. ಆಗಲೇ ಹೇಳಿದಾಗೆ ಪೊಲೀಸ್ನವರಿಂದ ಶಿಕ್ಷೆ, ಕೋರ್ಟು, ಜೈಲು, ಕಡೆಗೆ ಆತ್ಮಹತ್ಯೆಗೂ ಕೂಡ ಕಾರಣರಾಗ್ಬೋದು. ನ್ಯಾಯ ತೀರ್ಪಿನ ದಿವಸ ದೇವರು ನ್ಯಾಯ ತೀರ್ಪಿಗೆ ಬಂದಾಗ ಅವತ್ತು ನೇರವಾಗಿ ಆತ್ಮನ ಪಾತಾಳಕ್ಕೆ ಕೂಡ ತಳ್ಳಿಬಿಡ್ತಾನೆ. ಅಲ್ಲಿ ಕೂಡ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ನನ್ನ ಸಹೋದರ ಸಹೋದರಿಯರೇ, ಇವತ್ತು ಈ ಮದ್ಯಪಾನದ ವಿಷಯದಲ್ಲಿ ಅನೈತಿಕ ಸಂಪರ್ಕ, ಕೋಟಿಗಳು ಏನೇನೋ ಕೊಲೆಗಳು ಏನೇನೋ ಆಗ್ತದೆ, ಪಾರ್ಟಿ ಗೀಟಿ ಅಂತೇಳಿ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರು, ಯವನಸ್ಥ ಹುಡುಗ ಹುಡುಗಿಯರೇ, ಬಹಳ ಎಚ್ಚರವಿರಬೇಕು. ದೇವರ ಮಾತನ್ನು, ತಂದೆ ತಾಯಿ ಒಳ್ಳೆ ಮಾತನ್ನು, ಹಿರಿಯರು ಹೇಳುವ ಒಳ್ಳೆ ಮಾತನ್ನು ಆಲಿಸಿ ನಡೆಯಿರಿ. ನಿಮ್ಮ ಭವಿಷ್ಯತ್ತನ್ನು ಚೆನ್ನಾಗಿ ನಡೆಯುವ ಹಾಗೆ ನೋಡಿಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ. ಯೆಶಾಯ 5:11. ಯೆಶಾಯ 5:11. ಅಯ್ಯೋ, ಮದ್ಯ ಗೀಳಿಂದಲೇ ಮುಂಜಾನೆ ಎದ್ದು ಸಂಜೆಯಾದ ಮೇಲೆಯೂ ದ್ರಾಕ್ಷಾರಸದಿಂದ ಅಮಲೇರಿದವರಾಗಿ ಕಾಲ ಕಳೆಯುವರ ಪಾಡು ಏನು ಹೇಳಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಯ್ಯೋ, ಮದ್ಯದ ಗೀಳಿಯಿಂದಲೇ ಬೆಳಿಗ್ಗೆ ಎದ್ದು ಸಂಜೆದವರೆಗೆ ಕುಡಿದು ಕಾಲ ಸಂಜೆವರೆಗೂ ಕೂಡ ಕಡೆಗೆ ಅಂಥ ಸಮಯದಲ್ಲಿ ಮನೆಗೆ ಬರಕ್ಕೂ ಆಗೋದಿಲ್ಲ, ಎಲ್ಲೆಲ್ಲಿ ಬೀಳ್ಬೋದು, ನಿಮ್ಮ ಪಾಡು ಏನು ಹೇಳಲಿ. ಊಟಕ್ಕಿಲ್ಲ, ಹೆಂಡತಿ ಮಕ್ಕಳ ಗೋಳು, ವಿದ್ಯಾಭ್ಯಾಸ ಇಲ್ಲ, ಮನೆ ಇಲ್ಲ, ಇದ್ದಿದ್ದನ್ನೆಲ್ಲ ಕಳ್ಕೊಳ್ಬೋದು. ಆದ್ರಿಂದ ಬಹಳ ಎಚ್ಚರ. ಇನ್ನು ಕೆಲವರಿಗೆ 12ನೇ ವಚನ ನೋಡುವಾಗ, ಕಿನ್ನರಿ, ವೀಣೆ, ದಮ್ಮಡಿ, ಕೊಳಲು, ದ್ರಾಕ್ಷಾರಸ ಇವುಗಳೇ ಅವರ ಔತಣ ಸೊಬಗು. ಯೆಹೋವನ ಕೆಲಸವನ್ನು ಅವರು ಲಕ್ಷಿಸರು, ಆತನ ಹಸ್ತ ಕಾರ್ಯವನ್ನು ಆಲೋಚಿಸರು. ನೋಡಿ, ಖಂಡಿತವಾಗಿ ಏನಾಗ್ತದೆ, ಕೆಲವರಿಗೆ ತಿಂದು ಕುಡಿಯೋದು, ಡ್ಯಾನ್ಸ್ ಮಾಡೋದು, ಕುಣಿಯೋದು ಬಹಳ ಸಂಭ್ರಮ. ಮನೆಯಲ್ಲಿ ಇದೆಯೋ ಇಲ್ವೋ, ಹೆಂಡತಿ ಮಕ್ಕಳು ಹೇಗಿದ್ದಾರಂತ ಗೊತ್ತಿಲ್ಲ, ಅಂಥವರ ಜೊತೆಲಿ ಸೇರ್ಕೊಂಡು ಇವರ ಆಡಂಬರವೇ ಆಡಂಬರ. ಆದರೆ ದೇವರನ್ನು ಕೂಡ ನೆನೆಸುವುದಿಲ್ಲ. ದೇವರು ನಮಗೆ ಕೊಟ್ಟಿದ್ದಾರೆ, ನಾವು ಈ ರೀತಿ ಮಾಡೋದು ತಪ್ಪು, ದೇವರು ನಮಗೆ ಈ ರೀತಿ ತಿಳಿಸಿದ್ದಾರೆ ಅಂತ ಅದು ಕೂಡ ಯೋಚನೆ ಇಲ್ಲ. ಟೈಮಲ್ಲಿ ಈ ಸೈತಾನನ ಲೋಕದ ಕಾರ್ಯ. ಇವತ್ತು ಕೂಡ ಡ್ಯಾನ್ಸು, ಅದು ಇದು, ಕ್ಲಬ್ಬಲ್ಲಿ ಕುಡಿಯೋದು, ತಿನ್ನೋದು, ಆ ಪಾರ್ಟಿ ಈ ಪಾರ್ಟಿ ನೋಡ್ತಾ ಇದ್ದೇವೆ. ಆದ್ದರಿಂದ ನನ್ನ ಸಹೋದರ ಸಹೋದರಿ, ದಯವಿಟ್ಟು ಇಂತಿಗೆ ಹೋಗಬೇಡಿ. ಒಂದಲ್ಲ ಒಂದು ರೀತಿಯಲ್ಲಿ ಅದು ನಾಶಕ್ಕೆ ತೆಗೆದುಕೊಂಡು ಹೋಗ್ತದೆ. ದಯವಿಟ್ಟು ಒಳ್ಳೆ ಮಾತು, ದೇವರ ಮಾತನ್ನ, ತಂದೆ ತಾಯಿ ಮತ್ತು ಹಿರಿಯರ ಮಾತನ್ನ ಕೇಳಿ ನಡೆಯಿರಿ. 13. ಆದ ಕಾರಣ ನನ್ನ ಜನರು ಜ್ಞಾನಹೀನರಾಗಿ ಸೆರೆಗೆ ಹೋಗುವುದು ಖಂಡಿತ, ಗಣವಂತರು ಹಸಿವರು. ಆದ್ರಿಂದ ನೋಡಿ, ಎಷ್ಟು ಹೇಳಿದ್ರು ಕೇಳದೆ ಕಡೆಗೆ ಸೆರೆಗೆ ಅಂದ್ರೆ ಜೈಲಿಗೂ ಕೂಡ ಹೋಗ್ಬೋದು. ಹಸಿಯುವರು, ಘನವಂತರು, ಎಷ್ಟೇ ಐಶ್ವರ್ಯವಂತರಾದರೂ ಕೂಡ ಈ ರೀತಿ ಎಂಥವ್ರು ಆದರೂ ಕೂಡ ಮದ್ಯಪಾನವನ್ನು ಮಾಡಿ ಕಡೆಗೆ ಇಲ್ಲದವನಾಗಿ ಕಡೆಗೆ ಅಯ್ಯೋ ಹಸಿವಾಗ್ತದೆ ಆ ರೀತಿ ಒಂದು ಗತಿ ಬಂದು ತಲುಪಬಹುದು. ಬಹಳ ಎಚ್ಚರ. ಸಾಮಾನ್ಯರು ಬಾಯಾರುವರು, ಕಡೆಗೆ ನೀರು ಕೂಡ ಕುಡಿಯಕ್ಕಾಗದಾಗೆ ಅವರಿಗೆ ಆಗ್ತದೆ, ನೀರು ಕೂಡ ಅವರಿಗೆ ಸಿಕ್ಕುವುದೇ ಇಲ್ಲ. ಆದ್ರಿಂದ ಬಹಳ ಎಚ್ಚರವಾಗಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೆಚ್ಚು ಆತುರದಿಂದ ಅಪಾರವಾಗಿ ಬಾಯಿ ತೆರೆಯಲು ಅವರ ಮಹಿಮೆ
ಕೋಲಾಹಲ, ಗದ್ದಲ, ಉಲ್ಲಾಸ ಇವೆಲ್ಲ ಅದರೊಳಗೆ ಬಿದ್ದು ಹೋಗು. ಅವರ ಆ ಕಡೆಗೆ ಬರ್ತಾ ಬರ್ತಾ ಇವರು ಎಷ್ಟೇ ಆಡಂಬರ ಒಂದ್ಸಲ ಮಾಡಿ ಸ್ವಲ್ಪ ದಿವಸ ನಡಿಬಹುದು, ಕಡೆಗೆ ನಾನಾ ಥರದ ಒಂದಲ್ಲ ಒಂದು ಶಿಕ್ಷೆಗೆ ಅಥವಾ ದೊಡ್ಡ ದೊಡ್ಡ ಕಾಯಿಲೆಗಳಾಗಿ ಕಡೆಗೆ ಬಿದ್ದು ಹೋಗ್ಬೋದು. ಇದರಿಂದ ಪಾರ್ಶ್ವ ಬರ್ಬೋದು, ಜಾಂಡಿಸ್ ಬರ್ಬೋದು, ಕ್ಯಾನ್ಸರ್ ಬರ್ಬೋದು, ಲಿವರ್ ಹೋಗ್ಬೋದು, ಕಿಡ್ನಿ ಫೈಲರ್ ಆಗ್ಬೋದು, ನಾನಾ ರೀತಿಯಾಗಿ ಬಿದ್ದು ಹೋಗ್ತಾರೆ. ಅವತ್ತು ಇವರನ್ನು ರಕ್ಷಿಸಲು ಯಾರು ಇಲ್ಲ. ಅಯ್ಯೋ 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 ಅಂತ ಬಿದ್ದು ನರಳಾಡುವುದು ಒಂದೇ ಗತಿಯಾಗ್ತದೆ. ಆದ್ದರಿಂದ ಕುಲಹೀನರು ಬಗ್ಗುವರು, ಕುಲೀನರು ಕುಗ್ಗುವರು, ಉನ್ನತ ದೃಷ್ಟಿಯು ತಗ್ಗುವುದು. ಇದರಿಂದಾಗಿ ಆಡಂಬರ ಮಾಡೋರವರ ಯೌವನ ಪ್ರಾಯದಲ್ಲಿ ಕುಡಿದು ತಿಂದು ಮಜಾ ಮಾಡೋರು ಕಡೆಗೆ ಒಂದಲ್ಲ ಒಂದು ದಿವಸ ಸಂಪೂರ್ಣ ದೃಷ್ಟಿಸಿಕೊಳ್ಳಬೇಕಾಗಿದೆ. 16 ಸೇನಾಧೀಶ್ವರನಾದ ಯೆಹೋವನು ನ್ಯಾಯ ತೀರಿಸುವುದರಲ್ಲಿ ಉನ್ನತೋನ್ನತವಾಗಿ ಕಾಣಿಸಿಕೊಳ್ಳುವನು. ಪರಿಶುದ್ಧನಾದ ದೇವರು ಧರ್ಮವನ್ನು ನಡೆಸುವುದರಲ್ಲಿ ಪರಿಶುದ್ಧಗೊಳಿಸುವನು. ಒಂದಲ್ಲ ಒಂದು ದಿವಸ ನ್ಯಾಯ ತೀರಿಸಲಿಕ್ಕೆ ದೇವರು ಕಾಣಿಸಿಕೊಳ್ತಾನೆ. ಪರಿಶುದ್ಧ ಧರ್ಮ ದೇವರ ಮಾತನ್ನು ಕೇಳಿ ಬದಲಾಗಿ, ತಂದೆ ತಾಯರ ಒಳ್ಳೆ ಮಾತು, ಹಿರಿಯರ ಒಳ್ಳೆ ಮಾತನ್ನ ಕೇಳಿ ಬದಲಾಗಿ ಅಂಥ ತಪ್ಪನ್ನ ಬಿಟ್ಟು ದೇವರಿಗೆ ಭಯ ಭಕ್ತಿಯಾಗಿ ಜೀವಿಸಿ ಯಾರು ಸಂತೋಷಗೊಳಿಸ್ತಾರೋ ಅಂಥವರನ್ನ ದೇವರು ಪರಿಶುದ್ಧನೆನಿಸಿಕೊಳ್ತಾನೆ. ಅಂಥವರಿಗೆ ಶಾಂತಿ, ಸಮಾಧಾನ, ಆಶೀರ್ವಾದ. ನ್ಯಾಯ ತೀರ್ಪಿನ ದಿವಸ ಆತ್ಮವು ಕೂಡ ದೇವರ ಬಳಿಗೆ ಹೋಗುವುದರಲ್ಲಿ ಸಂದೇಶವೇ ಇಲ್ಲ. ಇಲ್ಲದ್ರೆ ಖಂಡಿತವಾಗಿ ಈ ಲೋಕದಲ್ಲಿ ಕೂಡ ಬಹಳ ನರಕವನ್ನು ಅನುಭವಿಸಬೇಕಾಗ್ತದೆ. ಕಂಡಿದ್ದೇವೆ, ಕಾಣುತ್ತಲೇ ಇದ್ದೇವೆ. ಈ ರೀತಿ ಆಗಬಾರ್ದು ನನ್ನ ಸಹೋದರ ಸಹೋದರಿಯರೇ, ಎಚ್ಚರ. ಹಾಗೆ ಯೆಶಾಯ 5:22-23 ಅಯ್ಯೋ ಸುರಪಾನದಲ್ಲಿ ಶೂರರು, ಮದ್ಯ ಮಿಶ್ರಣದಲ್ಲಿ ಸಾಹಸಿಗಳು ಆಗಿ ಲಂಚಕೋಶರ ದೋಷಿಗಳನ್ನು ನಿರ್ದೋಷಿಗಳೆಂದು ತೀರ್ಪು ಮಾಡಿ ನ್ಯಾಯವಂತರ ನ್ಯಾಯವನ್ನು ಹಾಳು ಮಾಡುವವರ ಗತಿಯನ್ನು ಏನೆಂದು ಹೇಳಲಿ. ನೋಡಿ, ಅನೇಕರು ಏನ್ ಮಾಡ್ತಾರೆ ಇವತ್ತು, ಅಧಿಕಾರಿಗಳು, ಸಂಘ ಸಂಸ್ಥೆಗಳು, ಕೆಲವೊಂದು ಏಜೆಂಟ್ಗಳು, ರಿಯಲ್ ಎಸ್ಟೇಟ್ ಅವರು ಕೂಡ ಅದನ್ನು ವಿಶೇಷವಾಗಿ ಲಂಚಕೋರರು ನಾನಾ ರೀತಿಯಲ್ಲಿ ಲಂಚ ತೆಗೆದು ಇನ್ನೊಬ್ಬರನ್ನ ಹಾಳು ಮಾಡಿ ಬರೀ ಕುಡಿಯೋದಕ್ಕೆ ಇವರು ಏನ್ ಮಾಡ್ತಾರೆ, ಅದರಲ್ಲಿ ವಿಪರೀತವಾಗಿ ಕುಡಿದು ಇವತ್ತು ಒಂದು ನ್ಯಾಯವಂತರು ಕೂಡ ಏನ್ ಮಾಡ್ತಾರೆ, ಅನ್ಯಾಯ ಮಾಡಿದವನಿಗೆ ನ್ಯಾಯವನ್ನು ಒದಗಿಸಿಕೊಡ್ತಾರೆ. ನ್ಯಾಯವಂತನಿಗೆ ನ್ಯಾಯವನ್ನು ಕೊಡಿಸುವುದಿಲ್ಲ, ಅನ್ಯಾಯ ಮಾಡುವನಿಗೆ ಕಾರಣ ಲಂಚ. ಅದೇ ರೀತಿ ದೋಷಿಗಳನ್ನು ನಿರ್ದೋಷಿಗಳಂತ ಮಾಡ್ತಾರೆ, ನಿರ್ದೋಷಿಗಳನ್ನು ದೋಷಿಗಳಂತ ಕೂಡ ಮಾಡ್ತಾರೆ. ನ್ಯಾಯವಂತರ ತೀರ್ಪನ್ನು ಹಾಳು ಮಾಡ್ತಾರೆ. ಇವರ ಗತಿಯನ್ನು ಏನು ಹೇಳಲಿ? ಕುಡಿತಾರೆ, ಲಂಚದ ದುಡ್ಡು, ನೋವಿಲ್ಲದ ದುಡ್ಡು. ಅದರಿಂದಲೂ ಕೂಡ ಬಹಳ ದೊಡ್ಡ ಶಿಕ್ಷೆ, ಕಡೆಗೆ ದೊಡ್ಡ ದೊಡ್ಡ ಕಾಯಿಲೆಗಳು, ಆಸ್ಪತ್ರೆಗಳು, ಆಕ್ಸಿಡೆಂಟ್ಗಳು, ನಾನಾ ರೀತಿಯಲ್ಲಿ ಹೆಂಡತಿ ಮಕ್ಕಳು ಸರಿ ಇಲ್ಲ, ಅವರಿಂದ ಬಿಡುಗಡೆಯಾಗುವಂಥದ್ದು, ಇತರರಿಂದ ನೋವನ್ನು ಅನುಭವಿಸುವಂಥದ್ದು. ಇವತ್ತು ಕೂಡ ಬಹಳ ಅಧಿಕಾರಿಗಳನ್ನ, ರಾಜಕಾರಣಿಗಳನ್ನ ನಾವು ಕಾಣ್ತಲೇ ಇದ್ದೇವೆ. ಕೆಲವೊಂದು ದೊಡ್ಡ ದೊಡ್ಡ ಚಲನಚಿತ್ರ ನಟ ನಟಿಯರು ಕೂಡ ಇದೇ ಪರಿಸ್ಥಿತಿ. ಕೋರ್ಟು ಕಚೇರಿ, ಜೈಲು, ಹೊಡೆದಾಟ ಬಡದಾಟ, 1, 2, 3 ಹೆಂಡತಿಯರು, ಕಡೆಗೆ ಅವರ ಶಿಕ್ಷೆಯನ್ನು ನಾವು ಕಾಣ್ತಾ ಇದ್ದೇವೆ, ಜೈಲಲ್ಲಿ ಕೊಳೆಯುವಂಥದ್ದು. ಅದು ಮಾತ್ರವಲ್ಲ, ದೊಡ್ಡ ದೊಡ್ಡ ಕಾಯಿಲೆಗಳು. ಅದೇ ರೀತಿ ಕೂಡ ಅನ್ಯಾಯದ ಹಣ ಸಂಪಾದನೆ ಮಾಡೋರು ಈ ರೀತಿ ಮಾಡ್ತಾ ಇದ್ದಾರೆ. ಕಡೆಗೆ ಏನಾಗ್ತದೆ, ಅವರ ಗತಿ ಬಹಳ ಕಷ್ಟ, ಸಂಕಟ, ದುಃಖಗಳಿಗೆ ಗುರಿಯಾಗ್ತದೆ. ಆದ್ರಿಂದ ಅಧಿಕಾರಿಗಳಾದ ನನ್ನ ಸಹೋದರ ಸಹೋದರಿ, ದಯವಿಟ್ಟು ಲಂಚದ ಹಣ ತೆಗೆದು, ಕಷ್ಟದ ಹಣ ತಗೊಂಡು ಈ ರೀತಿ ನ್ಯಾಯವಂತರಿಗೆ ಅನ್ಯಾಯವನ್ನು ಮಾಡಬೇಡಿ, ದೋಷಿಗಳಿಗೆ ನಿರ್ದೋಷಿಗಳಂತ ಮಾಡಬೇಡಿ. ದಯವಿಟ್ಟು ನ್ಯಾಯವನ್ನು ಕೆಡಿಸಬೇಡಿ. ಇದು ಕೂಡ ದೇವರಿಗೆ ದೊಡ್ಡ ಬೇಸರವಾಗಿದೆ. ಆದ್ದರಿಂದ ಸರ್ಕಾರಿ ಅಧಿಕಾರಿಗಳೇ, ಸಂಘ ಸಂಸ್ಥೆಗಳೇ, ಯಾರೇ ಆಗಿರಬಹುದು, ಬಡ್ಡಿಗೆ ಹಣ ಕೊಡುವವರೇ ಬಹಳ ಎಚ್ಚರವಾಗಿರಿ. ಮದ್ಯಪಾನಕ್ಕೆ ಗುಲಾಮರಾಗುವುದು ಬೇಡ. ಕೆಟ್ಟ ವಿಚಾರವನ್ನು ಬಿಟ್ಟು ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕು. ಅಂಥವರ ಮಕ್ಕಳನ್ನು ಕೂಡ ದೇವರು ಏನು ಮಾಡ್ತಾರೆ, ನಡೆಸ್ತಾರೆ. ಆಗ ಅಂಥವ್ರನ್ನು ಕೂಡ ಮಕ್ಕಳನ್ನು ಕೂಡ ಇವತ್ತು ತಂದೆ ತಾಯಿ, ಇತರ ಸಹೋದರ ಸಹೋದರನ್ನು ಕೂಡ ಬಹಳ ಎಚ್ಚರಿಸುವುದು ಉತ್ತಮ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಕ್ಕೆ ಹೋಗೋಣ. ಯೆಶಾಯ 65:11-12. ಯೆಶಾಯ 65:11-12. ಆದರೆ ಯೆಹೋವನಾದ ನನ್ನನ್ನು ತೊರೆದು ನನ್ನ ಪವಿತ್ರ ಪರ್ವತವನ್ನು ಮರೆತು ಶುಭದಾಯಕ ದೇವತೆಗೆ ಔತಣವನ್ನು ಅಣಿಮಾಡಿ ಗತಿದಾಯಕವಾದ ದೇವತೆಗೆ ಮದ್ಯವನ್ನು ತುಂಬ ಬೆರೆಸಿದ ನಿಮ್ಮ ಗತಿಯನ್ನೇ ಗತಿಹೀನಾಗಿ ಮಾಡುವೆನು.
ದೇವರನ್ನು ಮರೆತು ಇವತ್ತು ದೇವರಿಗೆ ಬಲಿ ಕೊಡೋದು, ಆ ದೇವರು ಈ ದೇವರು, ಕುರಿ ಕಡಿಯೋದು, ಆಡು ಮೇಕೆ ಕಡಿಯೋದು, ಕೋಳಿ ಕಡಿಯೋದು, ಹಂದಿ ಕಡಿಯೋದು, ಅಲ್ಲಿ ಕುಡಿಯೋದು, ತಿನ್ನೋದು, ಮಜಾ ಮಾಡೋದು, ದೇವರನ್ನ ಮರೆತು ಹಾಗೆ ಖಂಡಿತವಾಗಿ ದೇವರು ನನಗಿಂತ ಬಲಿ ಕೊಡಲಿಲ್ಲ, ಹೀಗೆ ಮಾಡು ಅಂತ ಹೇಳಿಲ್ಲ. ಆ ರೀತಿ ನೀವು ಮಾಡುವಾಗ ನಿಮ್ಮ ಗತಿಯನ್ನು ಏನೆಂದು ಹೇಳಲಿ? ಸರ್ವ ನಾಶ ಬರುವಾಗ ದೇವರು ಇವತ್ತು ರಕ್ಷಣೆಗೆ ಬರುವುದಿಲ್ಲ. ಅದೇ ರೀತಿ ಇವತ್ತು ಚಂಡಮಾರುತ, ಬಿರುಗಾಳಿ, ದೊಡ್ಡ ದೊಡ್ಡ ಬೆಟ್ಟಗಳು, ಮನೆ ಬೀಳೋದು, ಹಾಳಾಗೋದು, ಯಾವ ದೇವತೆಗಳಿಂದ ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಬಲಿ ಕೊಟ್ಟು ತಿನ್ನೋದು, ಕುಡಿಯೋದೇ ಇವ್ರದ್ದು ಗತಿಯಾಗಿದೆ. ಕಡೆಗೆ ಬಹಳ ಶಿಕ್ಷೆ. ನೀವೆಲ್ಲರೂ ಕೊಳೆಗಳಾಗಿ ಬೀಳುವಿರಿ, ಏಕೆಂದರೆ ನಾನು ಕೂಗಲು ನೀವು ಉತ್ತರ ಕೊಡಲಿಲ್ಲ, ನಾನು ಹೇಳಲು ನೀವು ಕೇಳಲಿಲ್ಲ. ನನ್ನ ಚಿತ್ತಕ್ಕೆ ವಿರುದ್ಧವಾದುದನ್ನೇ ನಡೆಸಿ ನನಗಿಷ್ಟವಲ್ಲದನ್ನು ನೀವು ಆರಿಸಿಕೊಂಡ್ರಿ. ನಾನು ಕೂಗಿದೆ, ಕರೆದೆ, ಮಾಡಿದೆ, ನೀವು ಉತ್ತರ ಕೊಡಲಿಲ್ಲ. ಆದ್ರಿಂದ ಬಹಳ ಎಚ್ಚರ. ನೀವು ಬಲಿ ಕೊಟ್ಟಿದ್ದೀರಿ, ಮಾಂಸ ತಿಂದಿದ್ದೀರಿ, ಅಲ್ಲಿ ಕುಡಿದಿದ್ದೀರಿ. ಆದ್ರಿಂದ ನಾಶ ಬರುವಾಗ, ಬಿರುಗಾಳಿ, ಅದು ಇದು ಸುಂಟರಗಾಳಿ ಬರುವಾಗ, ಮನೆ ಬೀಳುವಾಗ, ತೋಟ ಹಾಳಾಗುವಾಗ ಉತ್ತರ ಕೊಡ್ತಾವೋ ಇಲ್ಲ? ದೇವ್ರು ಹೇಳ್ತಾ ಇದ್ದಾನೆ, ದಯವಿಟ್ಟು ನನ್ನ ಮಾತನ್ನ ಕೇಳಿ ನಡೆಯಿರಿ. ಈ ರೀತಿ ಮಾಡಕ್ ಹೋಗ್ಬೇಡಿ. ವಿಗ್ರಹಾರಾಧನೆ, ಮಾಟ ಮಾಯ ಮಾಡಕ್ ಹೋಗ್ಬೇಡಿ. ಮದ್ಯವನ್ನು ಬೆರೆಸಿ ಮದ್ಯವನ್ನು ಕುಡ್ಕೊಂಡು ಖಂಡಿತವಾಗಿ ನಿಮಗೆ ನಾಶ ಇದೆ. ಇಷ್ಟವಲ್ಲದನ್ನು ನೀವು ಮಾಡಿಕೊಂಡಿದ್ದೀರಿ. ಆದ್ರಿಂದ ನಾನು ಶಿಕ್ಷೆಗೆ ಖಂಡಿತವಾಗಿ ನಿಮ್ಮನ್ನು ಒಳಪಡಿಸುತ್ತೇನೆ ಎಂಬುದಾಗಿ ದೇವರ ಮಾತು. ನನ್ನ ಸಹೋದರ ಸಹೋದರಿಯರೇ, ಆದ್ರಿಂದ ಬಹಳ ಎಚ್ಚರವಾಗಿರಬೇಕು. ಮದ್ಯಪಾನದಿಂದ ಬಹಳ ಕಷ್ಟ, ಸಂಕಟ, ದುಃಖಗಳು ಅನುಭವಿಸ್ತಲೇ ಇವೆ. ದೇವರಿಗೆ ದೊಡ್ಡ ಪಾಪ ಇದು ಕೂಡ. ಇವತ್ತು ಭೂಲೋಕದಲ್ಲಿ ಇಂಥ ಒಂದು ಶಿಕ್ಷೆ ಬರಲು ಕಾರಣವೇ ಮನುಷ್ಯರು ಮಾಡುವಂತ ಪಾಪಗಳು, ದೇವರ ಮಾತಿಗೆ ವಿರುದ್ಧವಾಗಿ ನಡೆಯುವಂತ ಪಾಪಗಳು. ದೇವರ ನಂಬಿಕೆ ಸ್ತೋತ್ರವಾಗಲಿ. ಆದ್ದರಿಂದ ಬಹಳ ಎಚ್ಚರ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಇದೇ ವಿಷಯ ನಾಳೆಯೂ ಕೂಡ ಮುಂದುವರಿಯುವುದು. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯಾದೇವರೇ, ಮಗನಾದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ಪಾಪ ಪರಿಹಾರ, ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ. ಅವರು ಇದಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ಎಚ್ಚರಿಸಿ ನಡೆಸಿ, ನಿಮ್ಮ ಚಿತ್ತಾನುಸಾರ ಯಾರ್ಯಾರಿಗೆ ಸಾಕ್ಷಿಗಳಾಗಿ ಅವರು ನುಡಿಬೇಕೋ, ಅವರಿಗೆ ತಿಳಿಸಬೇಕೋ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ನಾಮ ಮಹಿಮೆ ಅವರ ಮುಖಾಂತರ ಬೆಳಗುವಂತೆ ಮಾಡಿರಿ. ಅವರೆಲ್ಲರನ್ನ ಕ್ಷಮಿಸಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುವಂತ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ, ನಿಮ್ಮನ್ನು ಸಾಕ್ಷಿಗಳನ್ನಾಗಿ ಮಾರ್ಪಡಿಸಲಿ. ದೇವರ ಕರುಣೆ, ಪ್ರೀತಿ ಸದಾ ಯಾವಾಗಲೂ ನಿಮ್ಮೊಂದಿಗೆ ಇರಲಿ.